ಮೋದಿ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಬಿಗ್ ಶಾಕ್. ಸೆಂಟ್ರಲ್ ಮಿನಿಸ್ಟರ್ 48 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ. ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿ ಮೇಲೆ ಇದಂತ ಆರೋಪ. ಮೋದಿ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಬಿಗ್ ಶಾಕ್ ಕೊಟ್ಟಿದೆ. ಸೆಂಟ್ರಲ್ ಮಿನಿಸ್ಟರ್ ಒಬ್ಬರು 48 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದಾರೆ. ಹಾಗಾದ್ರೆ ಅವರ ಮೇಲೆ ಮೋದಿ ಸರ್ಕಾರ ಅದ್ಯಾಕೆ ಕ್ರಮ ಕೈಗೊಂಡಿಲ್ಲ? ಎಲೆಕ್ಷನ್ ಹೊತ್ತಲ್ಲಿ ಕೇಂದ್ರ ಬಿಜೆಪಿ ಮೇಲೆ ಕಾಂಗ್ರೆಸ್ ನಾಯಕರು ಮಾಡಿರೋದು ಇದೆಂತ ಆರೋಪ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಕ್ರಮ ಹಣ ವರ್ಗಾವಣೆ. ಕೇಂದ್ರದ ಪ್ರಭಾವಿ ಮಿನಿಸ್ಟರ್ ಒಬ್ಬರ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 48 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆರೋಪ ಇದೆಯಾ? ಅಷ್ಟಕ್ಕೂ ಯಾರದು ಸೆಂಟ್ರಲ್ ಮಿನಿಸ್ಟರ್ ಅಂದ್ರ ಅವರು ಬೇರ್ಯಾರು ಅಲ್ಲ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಹೌದು ವೀಕ್ಷಕರೇ, ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಆರೋಪ ಎದುರಿಸುತ್ತಿದ್ದಾರೆ. ಅವರಿಗೆ ಯಾಕೆ ಇಡಿ ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಪ್ರಶ್ನಿಸಿದ್ದಾರೆ. ಒಂದು ಕಂಪ್ನಿ ಮುಖಾಂತರ, ಖಾಸಗಿ ಕಂಪ್ನಿ ಮುಖಾಂತರ ಶೋಭಾ ಕರಂದ್ಲಾಜೆ ಅವರಿಗೆ ಸುಮಾರು 48 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಇದರಲ್ಲಿ ಸುಮಾರು 70 ಲಕ್ಷ ರೂಪಾಯಿಗಳನ್ನ ಅವರ ಅಕೌಂಟಿಂದ ಇಡಿನವರು ಸೀಸ್ ಮಾಡಿದ್ದಾರೆ. ಇವತ್ತಾಗಿರ್ತಕ್ಕಂಥ ಪ್ರಕರಣ ಅಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 2010 ಆಗಿರ್ತಕ್ಕಂಥ ಪ್ರಕರಣ. ಈ ಪ್ರಕರಣ ಒಂದು ಸ್ಪೆಷಲ್ ಕೋರ್ಟ್ ಏನಿದೆ ಬೆಂಗಳೂರಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯ, MLA ಮತ್ತು MP ಗಳಿಗೆ ಆಗ್ತಕ್ಕಂಥ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಪ್ರಕರಣ ಬಾಕಿ ಇದೆ. ಶೋಭಾ ಕರಂದ್ಲಾಜೆರವರು ಅಕ್ಯೂಸ್ಡ್ ನಂಬರ್ 24. ಕೇಳಿದ್ರಲ್ವಾ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವರು ಹೇಳಿದ್ದನ್ನ. 350 ಎಕರೆ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿರೋ ಶೋಭಾ ಕರಂದ್ಲಾಜೆ ಮೇಲೆ 48 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆರೋಪವಿದೆ. ಇದು 2010ರಲ್ಲಿ ನಡೆದಿರೋ ಹಗರಣ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣವಿದೆ. ಶೋಭಾ ಕರಂದ್ಲಾಜೆ ಅವರ ಮೇಲೆ 24 ಗಂಭೀರ ಆರೋಪಗಳಿವೆ. ಇಷ್ಟಿದ್ರು ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ. ಹೇಗೆ ಅವರನ್ನ ಮಂತ್ರಿ ಮಾಡಲಾಗಿದೆ ಅಂತೇಳಿ ರಮೇಶ್ ಬಾಬು ಪ್ರಶ್ನೆ ಮಾಡಿದ್ದಾರೆ. ಈ ಗುರುತರ ಪ್ರಕರಣದಲ್ಲಿ ಅವರು 2014ರಲ್ಲೇ, ಅಂದರೆ ಅಕ್ಟೋಬರ್ 2014ರಲ್ಲಿ ಶಿ ಮೂವ್ಡ್ ಟು ದ ಕರ್ನಾಟಕ ಹೈಕೋರ್ಟ್ ಬೈ ವೇ ಆಫ್ ರಿಟ್ ಪಿಟಿಷನ್ ಚಾಲೆಂಜಿಂಗ್ ದ ಇಡಿ ಪ್ರೊಸೀಜರ್ ಆ್ಯಂಡ್ ಇಡಿ ಆರ್ಡರ್ಸ್. ಭಾಳ ಆಶ್ಚರ್ಯ ಆಗೋದೇನು ಅಂದರೆ, ಈ ರಿಟ್ ಪಿಟಿಷನ್ ಏನು ಶೋಭಾ ಕರಂದ್ಲಾಜೆರವರು ಇಡಿ ವಿರುದ್ಧ ದಾಖಲು ಮಾಡಿದ್ದಾರೆ, ಅದರಲ್ಲಿ 4ನೇ ಪ್ರತಿವಾದಿ, ವೆರಿ ಇಂಟ್ರೆಸ್ಟಿಂಗ್, ದ 4th ರೆಸ್ಪಾಂಡೆಂಟ್ ಈಸ್ ಯೂನಿಯನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಯಾರು ನಿರ್ಮಲಾ ಸೀತಾರಾಮನ್ ರವರು ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅವರ ಇಲಾಖೆ 4ನೇ ಪ್ರತಿವಾದಿ 2010ರಲ್ಲಿ ಶೋಭಾರವರು ದಾಖಲು ಮಾಡಿರ್ತಕ್ಕಂಥ ರಿಟ್ ಪ್ರಕರಣದಲ್ಲಿ. ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿ ಮಾಡಿ ಅವರ ಅಕ್ರಮ ವರ್ಗಾವಣೆ ಗಂಭೀರ ಪ್ರಕರಣದಲ್ಲಿ ಶೋಭಾ ಕರಂದ್ಲಾಜೆರವರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ವೆರಿ ಅನ್ಫಾರ್ಚುನೇಟ್, ಇಲ್ಲಿವರೆಗೆ ಆ ಕೇಸ್ನ ಪ್ರೋಸೆಸ್ ಇಲ್ಲ, ಕೇಸಲ್ಲಿ ಸ್ಟೇ ಸಿಕ್ಕಿಲ್ಲ. ಆದರೂ ಸಹ ಶೋಭಾ ಕರಂದ್ಲಾಜೆರವರ ಬಂಧನ ಆಗಿಲ್ಲ. ಕಳಂಕಿತರನ್ನ ಸಂಪುಟದಲ್ಲಿ ಮುಂದುವರಿಸಬಾರದು. ಪ್ರತಿಪಕ್ಷಗಳಲ್ಲಿದ್ದರೆ ತಕ್ಷಣ ಬಂಧಿಸ್ತೀರಾ. ಬಿಜೆಪಿ ನಾಯಕರಿಗೆ ಮಾತ್ರ ಯಾವುದೂ ಇಲ್ಲ. ಶೋಭಾ ಕರಂದ್ಲಾಜೆ ಮೇಲೆ 10 ವರ್ಷ ಕೇಸ್ ಇದೆ. ಅವರಿಂದ 70 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ಇಷ್ಟಾದ್ರೂ ಯಾಕೆ ಬಂಧಿಸಿಲ್ಲ? ನಮಗೆ ಇಡಿ ಮೇಲೆ ಅನುಮಾನವಿದೆ ಅಂತೇಳಿ ರಮೇಶ್ ಬಾಬು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಸತ್ಯಾಂಶ ಹೊರಬರಬೇಕು. ಕೂಡಲೇ ಸಂಪುಟದಿಂದ ಅವರನ್ನ ಕೈ ಬಿಡಬೇಕು. ಸುಪ್ರೀಂ ಜಡ್ಜ್ಮೆಂಟ್ ನಲ್ಲಿ ಹಲವು ದಾಖಲೆ ಇವೆ. ಗುರುತರ ಆರೋಪ ಮುಚ್ಚಿಡುವಂತಿಲ್ಲ. ಆದ್ರೆ ಇವರು ಆರೋಪ ಮುಚ್ಚಿಟ್ಟಿದ್ದಾರೆ. ಈಗ ಮತ್ತೆ ಶೋಭಾ ಅವರನ್ನ ಬೆಂಗಳೂರು ಉತ್ತರಕ್ಕೆ ನಿಲ್ಲಿಸಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ವಿಶ್ವನಾಯಕ ಘೋಷಣೆಯ ಸನ್ಮಾನ್ಯ ಮೋದಿರವರು ಅವರಿಗೆ ಅತಿಥಿ ಸತ್ಕಾರವನ್ನು ಕೊಟ್ಟು ಕೇಂದ್ರದಲ್ಲಿ ಇವತ್ತು ಮಂತ್ರಿ ಮಾಡಿದ್ದಾರೆ. ಯಾವ ಕಾರಣಕ್ಕೆ ನೀವು ಮಂತ್ರಿ ಮಾಡೋದ್ರಿ? ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಫೇಲ್ ಆಯಿತು? ನಿಮ್ಮ ಬೇಹುಗಾರಿಕೆ ಸಂಸ್ಥೆಗಳು ನಿಮಗೆ ಮಾಹಿತಿ ಕೊಡಲಿಲ್ವಾ? ಗಂಭೀರ ಸ್ವರೂಪದ ಪ್ರಕರಣ ಬಾಕಿ ಇದೆ ಅಂತ ಅಂದ್ಬಿಟ್ಟು ಹೇಳಲಿಲ್ವಾ? ಇದೇ ಅಂಶವನ್ನು ಅಥವಾ ಶೋಭಾ ಕರಂದ್ಲಾಜೆರವರಿಗೆ ಕೊಡುವಂತಹ ಒಂದು ವಿನಾಯಿತಿಯನ್ನು ಈ ದೇಶದ ಬೇರೆ ನಾಯಕರಿಗೂ ನೀವು ಕೊಟ್ಟಿದ್ದೀರಾ? ಯಾವ ಕಾರಣಕ್ಕೆ ಶೋಭಾ ಕರಂದ್ಲಾಜೆರವ್ರನ್ನ ಇಂತಹ ಗುರುತರ ಪ್ರಕರಣ ಬಾಕಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಮಂತ್ರಿ ಮಾಡ್ಕೊಂಡಿದ್ದೀರಾ? ಅಟ್ ದ ಸೇಮ್ ಟೈಮ್ ಯಾವ ಕಾರಣಕ್ಕೆ ನೀವು ಇವತ್ತು ಉಡುಪಿ ಚಿಕ್ಕಮಗಳೂರಿಂದ ತೊಗೊಂಬಂದು ಬೆಂಗಳೂರು ನಾರ್ತ್ಗೆ ಕ್ಯಾಂಡಿಡೇಟ್ ಮಾಡಿದ್ದೀರ ಅನ್ನೋದನ್ನ ಸ್ವಯಂ ಘೋಷಿತ ನಾಯಕರಾದಂಥ BJP ನಾಯಕರು ಉತ್ತರವನ್ನು ಕೊಡಬೇಕು. ಬಿಜೆಪಿಯ ವಾಷಿಂಗ್ ಮಿಷಿನ್ ಕಾರ್ಯ ಈಗ ಚರ್ಚೆಯಲ್ಲಿದ್ದು, ಕಳಂಕಿತರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಶುದ್ಧೀಕರಣ ಮಾಡುವ ಕೆಲಸ ಮಾಡುತ್ತಿದೆ. ಸ್ವಯಂ ಘೋಷಿತ ವಿಶ್ವ ನಾಯಕ ಮೋದಿ ಅವರು ನಾನು ತಿನ್ನಲು ಬಿಡೋದಿಲ್ಲ ಅಂತ ಹೇಳ್ಕೊಂಡು ಬಂದಿದ್ರು. ಈಗ ಇದಕ್ಕೆ ವ್ಯತಿರಿಕ್ತವಾದ ಇವರ ಕಾರ್ಯಶೈಲಿಗೆ ತಿನ್ನೋಕೆ ಬಿಡೋಲ್ಲ, ನುಂಗೋರನ್ನ ಮುಟ್ಟೋದಿಲ್ಲ ಎಂಬ ಹೊಸ ವ್ಯಾಖ್ಯಾನ ಕೊಡುತ್ತಿದ್ದೇವೆ. ಬಹಳ ದೊಡ್ಡದಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು BJPಯ ವಾಷಿಂಗ್ ಮಿಷಿನ್ ಕಾರ್ಯ. ಇವತ್ತೇನು ಕಳಂಕಿತರನ್ನ ತಮ್ಮ ಪಾರ್ಟಿಗೆ ತಗೊಂಡು
ಅವ್ರಿಗೆ ಶುದ್ಧೀಕರಣದ ಒಂದು ಹೆಸರು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನು ಸ್ವಯಂ ಘೋಷಿತ ವಿಶ್ವ ನಾಯಕ ಮೋದಿರವರು ಒಂದು ವಾಕ್ಯವನ್ನು ಹಲವಾರು ವರ್ಷಗಳಿಂದ ಹೇಳ್ಕೊಂಬಂದಿದ್ದಾರೆ, ನಾ ಕಾವುಂಗ ಖಾನೆ ದೂಂಗ ಅಂತೇಳಿ. ಈಗ ನಾವು ಅದಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಮೋದಿರವರ ಕಾರ್ಯಶೈಲಿಗೆ ಅನುಗುಣವಾಗಿ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ತಿನ್ನೋಕ್ಕೆ ಬಿಡೋಲ್ಲ, ನುಂಗೋರನ್ನ ಮುಟ್ಟೋದಿಲ್ಲ ಅಂಥೇಳಿ. ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, 2014ರಿಂದ ಇಲ್ಲಿಯವರೆಗೆ ಕೇಂದ್ರದ BJP ಸರ್ಕಾರ ED ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು EDರವರು ದಾಖಲು ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ 95% ಪ್ರಕರಣಗಳು ವಿರೋಧ ಪಕ್ಷದ ನಾಯಕರು ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ BJPಯವ್ರ ಮೇಲೆ ಪ್ರಕರಣ ಇಲ್ವಾ? ಇದ್ದಾವೆ, ಬೆರಳೆಣಿಕೆಯಷ್ಟು ಪ್ರಕರಣ ಇದ್ದಾವೆ. ಏನಾಗಿದೆ ಪ್ರಕರಣ? ಎಲ್ಲಿದೆಯೋ ಅಲ್ಲೇ ಇದೆ, ತನಿಖೆ ಮುಂದಕ್ಕೆ ಹೋಗಲ್ಲ. ಅದು ಯಾವ ರೀತಿ ಅವರು ಶೆಲ್ಟರ್ ಕೊಡ್ತಾ ಇದ್ದಾರೆ ಅಂತೇಳಿ BJPಯವರು ಉತ್ತರವನ್ನು ಕೊಡಬೇಕಾಗುತ್ತೆ. ಇದೇ ವಿಚಾರವಾಗಿ ಪ್ರೊಫೆಸರ್ ರಾಜೀವ್ ಗೌಡ ಮಾತನಾಡಿ, ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಸಂಸದೆಯಾಗಿದ್ರು, ಈಗ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಇಡಿ ಪ್ರಕರಣದಲ್ಲಿ 24ನೇ ಆರೋಪಿ ಅವರಾಗಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವರ ಮೇಲೆ ಕ್ರಮ ಜರುಗಿಸಬೇಕು. ದೇಶದ ಕಾನೂನು ಎಲ್ಲಿಗೆ ಹೋಗಿದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನ ಕಾವುಂಗ ನ ಕಾನೆದುಂಗ ಅಂತಾರೆ. ಅಕ್ರಮ ಹಣ ವರ್ಗಾವಣೆ ಆರೋಪ ಇದ್ರೂ ಯಾಕೆ ಕ್ರಮವಿಲ್ಲ? DKಶಿಗೆ ಪದೇ ಪದೇ ನೋಟಿಸ್ ಕೊಟ್ಟಿದ್ರು, ತಿಹಾರ್ ಜೈಲಿಗೂ ಕಳಿಸಲಾಗಿತ್ತು. ಜಾರ್ಖಂಡ್ ಸಿಎಂ ದಿಲ್ಲಿ ಸಿಎಂ ಅನ್ನ ಜೈಲಿಗೆ ಹಾಕಿದ್ದಾರೆ. ಬಿಜೆಪಿ ನಾಯಕರಿಗೊಂದು ಕಾನೂನು, ಇತರರಿಗೆ ಇನ್ನೊಂದು ಕಾನೂನು ಅಂತೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಮತ್ತು ಪ್ರೊಫೆಸರ್ ರಾಜೀವ್ ಗೌಡ ಅವರ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.